ಹೆಲೋ ಎವ್ರಿವನ್, ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಇದು ಮಾರ್ನಿಂಗ್ ವ್ಲಾಗ್. ನಾನು ಮಾರ್ನಿಂಗೇ ಸ್ಟಾರ್ಟ್ ಮಾಡಿದೆ ಇವತ್ತು ವ್ಲಾಗ್ನ. ಮಾರ್ನಿಂಗ್ 5 o'clock-ಇಂದ 9:30ವರೆಗೂ ವ್ಲಾಗ್ನ ಮಾಡಿದ್ದೀನಿ. ನನ್ನ ಮಗಳು ಸ್ಕೂಲಿಗೆ ಹೋಗೋ ತನಕ ವ್ಲಾಗ್ನ ಮಾಡ್ಕೊಂಡಿದ್ದೀನಿ. ಸೊ ಆ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ. ಬರೀ ಚಿತ್ರಾನ್ನ ಆಗಿಬಿಟ್ರೆ ನಮ್ಮ ಮನೇಲಿ ಯಾರೂ ತಿನ್ನೋದೇ ಇಲ್ಲ, ಹಾಗೆ ಸುಮ್ಮನೆ ಉಳಿದು ಬಿಡತ್ತೆ, ವೇಸ್ಟ್ ಆಗಿಬಿಡತ್ತೆ. ಸೊ ಹಾಗಾಗಿ ಚಿತ್ರಾನ್ನಕ್ಕೆ ಕಾಂಬಿನೇಷನ್ ಅಂತ ಕಾಯಿ ಚಟ್ನಿ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳು ಕೂಡ ಎದ್ದಿದ್ಲು, ಸೊ ಅವಳನ್ನ ಮ್ಯಾನೇಜ್ ಮಾಡ್ಕೊತ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಸೊ ಅವಳಿಗೂ ಕೂಡ ಸ್ಕೂಲಿಗೆ ಬೇರೆ ಲೇಟ್ ಆಗಿಬಿಟ್ಟಿತ್ತು. ಸೊ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಬೇಕು ಅಂದರೆ ತುಂಬಾ ಕಷ್ಟ. ಸೊ ಹಾಗಾಗಿ ನನ್ನ ಹಸ್ಬೆಂಡು ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಬಿಟ್ಟು ಅವರು ಟಿಫನ್ ಮುಗಿಸ್ಕೊಂಡು ವರ್ಕ್ಗೆ ಹೋದರು. ಸೊ ಇವಳನ್ನ ನಾನು ರೆಡಿ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಅವಳನ್ನ ಸ್ಕೂಲ್ಗೆ ರೆಡಿ ಮಾಡ್ತಾಯಿದ್ದೀನಿ.
ಹಾಗೆ ಟಿಫನ್ ಆಯಿತು ಅಂತ ಅಂದ್ಬಿಟ್ಟು ರೆಡಿ ಆಯಿತು ಅಂತ ಅಂದ್ಬಿಟ್ಟು ಕಿಚನ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳನ್ನ ರೆಡಿ ಮಾಡಬೇಕಲ್ವ ಸ್ಕೂಲ್ಗೆ. ಸೊ ಹಾಗಾಗಿ ಅವಳನ್ನ ರೆಡಿ ಮಾಡಿಬಿಟ್ಟು ಅವಳಿಗೆ ತಲೆ ಬಾಚ್ಕೊಂಡು ಕಳಿಸೋ ಅಷ್ಟರಲ್ಲಿ ಸಾಕಾಗ್ಬಿಡತ್ತೆ. ಅದರಲ್ಲಿ ನನ್ನ ಚಿಕ್ಕ ಮಗಳು ಬೇರೆ ತುಂಬಾ ಅಳ್ತಾ ಇದ್ಲು. ಅವಳು ಹಾಗೆ ಇವಳು ದೊಡ್ಡವಳನ್ನ ಯಾವಾಗಲೂ ನನ್ನ ಜೊತೆ ಇಟ್ಕೊಂಡೆ ಅಂತಂದರೆ ಅವಳು ಹಾಗೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ, ಅಳ್ತಾ ಇರ್ತಾಳೆ. ಅವಳನ್ನ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ನನ್ನ ದೊಡ್ಡ ಮಗಳು ನನ್ನ ಹತ್ರ ಬರ್ತಿದ್ದಂಗೆ ಇವಳು ಸಿಕ್ಕಾಪಟ್ಟೆ ಅಳೋದಕ್ಕೆ ಶುರು ಮಾಡಿಬಿಡ್ತಾಳೆ. ಅವಳನ್ನು ಇಟ್ಕೊಂಡಿದ್ದಾರೆ, ನನ್ನ ಬಿಟ್ಬಿಟ್ಟಿದ್ದಾರಲ್ಲ ಅನ್ನೋ ಒಂದು ಫೀಲಿಂಗ್ ಅಂತ ಅನಿಸತ್ತೆ. ಸೊ ಹಾಗಾಗಿ ಅವಳನ್ನ ಮ್ಯಾನೇಜ್ ಮಾಡ್ಕೊತ ಇವಳನ್ನ ರೆಡಿ ಮಾಡ್ತಾಯಿದ್ದೀನಿ ಸ್ಕೂಲಿಗೆ. ಸೊ ಹಾಗೆ ಟಿಫನ್ ಕೂಡ ರೆಡಿ ಆಯ್ತಲ್ವ, ಅವಳನ್ನು ಕೂಡ ರೆಡಿ ಮಾಡಿಬಿಟ್ಟು ಟಿಫನ್ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಬಂದೆ. ಚಿತ್ರಾನ್ನನ ಮಾಮೂಲಿಯಾಗಿ ಯಾವಾಗಲೂ ಒಗ್ಗರಣೆ ಥರ ಮಾಡಿಬಿಟ್ಟು ಅನ್ನಕ್ಕೆ ಕಲಿಸ್ತಾ ಇದ್ದೆ. ಬಟ್ ಈ ಸರಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ನಾವು ಹೇಗೆ ಪಲಾವ್ನ ಕುಕ್ಕರಲ್ಲಿ ವಿಷಲ್ ಹೊಡ್ಸ್ಕೊತೀವೋ ಸೊ ಆ ಒಂದು ಥರ ರೆಸಿಪಿನ ಮಾಡಿರೋದು. ಯಾವಾಗಲಾದರೂ ಒಂದೊಂದು ಟೈಮ್ ನಾನು ಹೀಗೆ ಮಾಡ್ಕೊತಾ ಇರ್ತೀನಿ. ಬಟ್ ಇದು ತುಂಬ ದಿನ ಆಯಿತು ಅಂತಲೇ ಹೇಳ್ಬೋದು. ನಾನು ಆಲ್ಮೋಸ್ಟು ಒಗ್ಗರಣೆ ಮಾಡಿಟ್ಕೊಂಡು ಆ ಥರ ಅನ್ನಕ್ಕೆ ಕಲಿಸ್ಕೊಳ್ಳೋದು ಆ ಥರನೇ ಮಾಡೋದು. ಬಟ್ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಟ್ರೈ ಮಾಡಿದೆ ಇವತ್ತು ಇರಲಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದಕ್ಕೆ ಅಂತ ಸ್ವಲ್ಪ ಕಾಯಿ ಚಟ್ನಿ ಮಾಡಿದೆ, ಚೆನ್ನಾಗಾಗತ್ತೆ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು. ಅದರಲ್ಲೂ ನನ್ನ ಮಗಳಿಗೆ ಚಟ್ನಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಕಾಯಿ ಚಟ್ನಿ ಅಂದರೆ ಸುಮ್ಮನೆ ತಿಂದುಬಿಡ್ತಾಳೆ ಅಂದ್ಕೊಂಡು ಚಟ್ನಿನ ರೆಸಿಪಿ ಮಾಡಿಕೊಂಡೆ. ಹಾಗೆ ಅವಳ ಲಂಚ್ ಬಾಕ್ಸ್ನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಅವಳಿಗೆ ಸ್ವಲ್ಪ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಇಡೋಣ ಅಂತಂದರೆ ಅವಳು ಅಷ್ಟೊಂದು ಇಷ್ಟಪಡಲ್ಲ. ಅವಳನ್ನು ಕೇಳಿಬಿಟ್ಟು ಅವಳು ಹೇಳಿದ್ದನ್ನು ಮಾತ್ರನೇ ಇಡಬೇಕು ಬಾಕ್ಸಿಗೆ. ಸೊ ಹಾಗಾಗಿ ಅವಳನ್ನ ಕೇಳಿಬಿಟ್ಟು ನಾನು ಅವಳಿಗೆ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ತೀನಿ. ಆಮೇಲೆ ಅವಳೇ ತಿನ್ನೋದಕ್ಕೆ ಅಂತ ಹೊರಟ್ಲು ಟಿಫನ್ನ. ಸೊ ಹಾಗಾಗಿ ಬೇಡಪ್ಪ ನಾನೇ ಟಿಫನ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ನಾನೇ ಮಾಡಿಸ್ತಾ ಇದ್ದೀನಿ. ಸೊ ಇವಳನ್ನ ಸ್ವಲ್ಪ ಪ್ರೀತಿಯಿಂದ ಸಾಕಿರೋದ್ರಿಂದ ತುಂಬಾ ಪ್ರೀತಿಯಿಂದ ನೋಡ್ಕೊಂಡು ಬಿಟ್ವಿ ಇವಳನ್ನು. ಸೊ ಹಾಗಾಗಿ ಇವಳು ತಿನ್ನೋದೇ ಇಲ್ಲ, ಹಾಗೆ ಬಿಟ್ಬಿಡ್ತಾಳೆ. ಹಾಗಾಗಿ ನಾನೇ ತಿನ್ನಿಸ್ಬೇಕು ಎಲ್ಲ ರೆಡಿ ಮಾಡಿಬಿಟ್ಟು ಅವಳಿಗೆ. ಸೊ ನೋಡಿ, ನಾನು ಅಷ್ಟೆಲ್ಲ ಕಷ್ಟಪಟ್ಬಿಟ್ಟು ರೆಸಿಪಿ ಮಾಡಿದರೆ ಅವಳು ಅನ್ನ ಸಾಂಬಾರು ಊಟ ಮಾಡ್ತಿದ್ದಾಳೆ. ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನು ಯಾರೆಲ್ಲ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.